ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಬಹು ನಿರೀಕ್ಷಿತ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೊಸದಾಗಿ ನೇಮಕಾತಿಯಾಗಲಿದೆ. ಸ್ನೇಹಿತರೆ, ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಸ್ನೇಹಿತರೆ, ಇದಕ್ಕೆ ಎನಿ ಡಿಗ್ರಿ ಪಾಸ್ ಆದವರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಕಂಪ್ಲೀಟ್ ಆದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್, PSI ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಇಂಪಾರ್ಟೆಂಟ್ ನೋಟ್ಸ್ ಇರ್ತದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಇರ್ತಾವ. ಇದ್ರ ಜೊತೆಗೆ 1 year ಕರೆಂಟ್ ಅಫೇರ್ಸ್ ಕೂಡ ಇರ್ತತಿ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಿ. ಇದರಲ್ಲಿ PC, PSI, SD, FD ವಿಲೇಜ್ ಅಕೌಂಟ್ ಕೂಡ ಕ್ವಶನ್ ಪೇಪರ್ ಅನ್ನ ಸಿಗುತ್ತಾವ ನಿಮ್ಗ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಟಾಪಿಕ್ ಗೆ ಬರೋದಾದ್ರೆ, ಸ್ನೇಹಿತರೆ ನೀವು ನೋಡಬಹುದು, ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ಬಂದ ಅಫಿಷಿಯಲ್ ಆದ ಗೃಹ ಇಲಾಖೆಯಿಂದ ಬಂದ ಮಾಹಿತಿ ಆಗಿರ್ತದ. 16/7/2026 ಮಾಹಿತಿ. ಸ್ನೇಹಿತರೆ, ಇಲ್ಲಿ ನೋಡಬಹುದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು ನಿಮಗೆ ವಿಷಯನ ಗೊತ್ತಾಯ್ತು. ಇಲ್ಲಿ ವಿಷಯದಾಗ ಎಲ್ಲ ಕ್ಲಿಯರ್ ಆಯ್ತು. ಮೇಲೆ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಉಲ್ಲೇಖದಲ್ಲಿ ಒಟ್ಟು 600 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇರ್ತಾವ, ಅಥವಾ ಈಗ ಹೆಚ್ಚಿಗೆ ಖಾಲಿ ಇರ್ತಾವ, ಬಟ್ ಅವ್ರು ತುಂಬಿಕೊಳ್ಳೋದಷ್ಟೇ. ಈಗ ಹುದ್ದೆಗಳ ನೇಮಕಾತಿಗೆ ಅನುಮತಿ ನೀಡಲಾಗಿತ್ತು. KCS ನಿಯಮದ ಪ್ರಕಾರ ಅಡಿಯಲ್ಲಿ ಸ್ವತಂತ್ರ ಪ್ರಭಾರದಲ್ಲಿರಿಸಲಾದ ಹುದ್ದೆಗಳನ್ನು ಪರಿಗಣಿಸಿ ಹಾಗೂ ಮುಂದಿನ ವರ್ಷದಲ್ಲಿ ನೇರ ನೇಮಕಾತಿ ಅಡಿಯಲ್ಲಿ ರಿಕ್ತವಾಗುವ ಹುದ್ದೆಗಳನ್ನು ಪರಿಗಣಿಸಿ PSI ಸಿವಿಲ್ ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ನಿರ್ದೇಶನ ನೀಡಲಾಯಿತು. ಆದ್ದರಿಂದ ಸರ್ಕಾರ ಅನುಮತಿ ನೀಡಿರುವ 600 PSI ಸಿವಿಲ್ ಹುದ್ದೆಗಳಲ್ಲಿ ಅಂದ್ರ ಅದರಾಗ 600 ಇರೋದ್ರಾಗ 253 ರಿಕ್ತ ಹುದ್ದೆಗಳಿಗೆ ಸಂಬಂಧಪಟ್ಟ ವಲಯ ಮತ್ತು ಕಮಿಷನ್ಗಳಿಂದ ವರ್ಗೀಕರಣವನ್ನು ಪಡೆದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಕೋರಲಾಗಿದೆ. ಈಗ ಯಾವ ವಲಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿದಾವ ಅಂತ ಹೇಳಿ ತೋರಿಸ್ತೇನೆ. ಸ್ನೇಹಿತರೆ, ನೀವು ನೋಡಬಹುದು, ಪೊಲೀಸ್ ಕಮಿಷನರ್ ಬೆಂಗಳೂರು ನಗರದಲ್ಲಿ 108 ಹುದ್ದೆಗಳು ಖಾಲಿ ಇರ್ತಾವ. ಅದೇ ರೀತಿಯಲ್ಲಿ ಪೊಲೀಸ್ ಕಮಿಷನರ್ ಮೈಸೂರು ನಗರದಲ್ಲಿ 7, ಅದೇ ರೀತಿ ಧಾರವಾಡ ನಗರದಲ್ಲಿ ಯಾವುದೇ ರೀತಿ ಹುದ್ದೆಗಳಿಲ್ಲ. ಮಂಗಳೂರು ನಗರಕ್ಕೆ 6, ಬೆಳಗಾವಿ ನಗರಕ್ಕೆ ಇಲ್ಲ, ಕಲಬುರಗಿ ನಗರಕ್ಕೆ 3, ಅದೇ ರೀತಿ ಕೇಂದ್ರ ವಲಯ ಬೆಂಗಳೂರಲ್ಲಿ 17, ದಕ್ಷಿಣ ವಲಯ ಮೈಸೂರಲ್ಲಿ 10, ಪೂರ್ವ ವಲಯ ದಾವಣಗೆರೆಯಲ್ಲಿ 44, ಪಶ್ಚಿಮ ವಲಯ ಮಂಗಳೂರಲ್ಲಿ 8, ಉತ್ತರ ವಲಯ ಬೆಳಗಾವಿಯಲ್ಲಿ 0, ಈಶಾನ್ಯ ವಲಯ 8, ಬಳ್ಳಾರಿ ವಲಯ 29, ರೈಲ್ವೆದಲ್ಲಿ 13. ಐ ಥಿಂಕ್ ಉತ್ತರ ಕರ್ನಾಟಕದಾಗ ಯಾರು PSI ಗೋಲ್ಡ್ ರಿಟೈರ್ಡ್ ಆಗಂಗಿಲ್ಲ ಅನ್ಸುತ್ತೆ. ಅದಕ್ಕ ಬರೀ ದಕ್ಷಿಣ ಕರ್ನಾಟಕದಾಗ ಅದಾವ. ಉತ್ತರ ಕರ್ನಾಟಕ ಹಿಂದುಳಿಯ ಕಾರಣ ತಾವು ಕೂಡ ಮ್ಯಾಟರ್ ಆಗ್ತಾವ. ಓಕೆ ಸ್ನೇಹಿತರೆ, ಇವೆಲ್ಲ ಕೂಡ ಈಗ ಸದ್ಯಕ್ಕೆ ನೇಮಕಾತಿ ಆಗಲಿಕ್ಕೆ ಬಂದಿರುವ ಹುದ್ದೆಗಳ ಮಾಹಿತಿಯಾಗಿರ್ತದ. ಹಾಗಿದ್ರೆ ಈ PSI ನೋಟಿಫಿಕೇಶನ್ ಯಾವಾಗ ಆಗುತ್ತಾ? ಸ್ನೇಹಿತರೆ, PSI ನೋಟಿಫಿಕೇಶನ್ ಸೆಪ್ಟೆಂಬರ್ ಅಲ್ಲಿ ಆಗುವ ಸಾಧ್ಯತೆ ಐತ್ರಿ. ಹಾಗಿದ್ರೆ ಎಕ್ಸಾಮ್ ಯಾವ ನಡೀತಾ? ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲ ಜನವರಿ ಒಳಗೆ ನಿಮ್ದು ಎಕ್ಸಾಮ್ ಕೂಡ ನಡೀತದ. ಹಾಗಿದ್ರೆ ಇದಕ್ಕೆ ನಮ್ದು ಹೈಟ್ ಎಷ್ಟು ಇರಬೇಕು? ಸ್ನೇಹಿತರೆ, ಹೈಟ್ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಇದ್ರ ಪುರುಷ ಅಭ್ಯರ್ಥಿಗಳಿಗೆ 168 ಇದ್ರು ಕೂಡ ಸಾಕಾಗ್ತದ. ಇಲ್ಲಿ PC ಮತ್ತೆ PSIಗೆ ಬಹಳ ಏನು ವ್ಯತ್ಯಾಸ ಇಲ್ಲ, ಎಲ್ಲಾ ಸೇಮ್ ಇರುತ್ತ ರನ್ನಿಂಗ್ ಹಿಡ್ಕೊಂಡ. ಬಟ್ ಟೈಮಿಂಗ್ ಅಲ್ಲಿ ಸ್ವಲ್ಪ PSIಗೆ ಎಕ್ಸ್ಟೆಂಡ್ ಕೊಡ್ತಾರ. PC ಕಟಾನ್ ಕಟ್ಟಿ ಗೆರಿ ಹೊಡೆದ್ರ ತಗೊಂಡ್ರ, ಬಟ್ ಇದ್ರ ಸ್ವಲ್ಪ ಕನ್ಸೆಷನ್ ಇರ್ತದ. 168ರ ಕಟಾನ್ ಕಟ್ಟಿ ಬಂದ್ರು ನಡೀತದ. ಬಟ್ PC ಒಳಗ 168 ಮೇಲೆ ಆಲ್ಮೋಸ್ಟ್ ಎಲ್ಲ 169 ಆದ್ರೂ ಮಿನಿಮಮ್ ಇರ್ಬೇಕಾಗ್ತದ. ಓಕೆನಾ? ಇದಕ್ಕೆ ಸಂಬಂಧಿಸಿದಂತೆ ನಾವು ಏನ್ ಪಾಸ್ ಆದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು. ಸ್ನೇಹಿತರೆ, ಇದಕ್ಕೆ ನೀವು ಎನಿ ಡಿಗ್ರಿಯನ್ನ ಪಾಸ್ ಆದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ನೀವು
ಆರ್ಟ್ಸರ ಕಲ್ರಿ, ಕಾಮರ್ಸ್ ಕಲ್ರಿ, ಬಿಕಾಮ್ ಕಲ್ರಿ, BSc ಏನೋ ಒಂದ್ ಕಲ್ರಿ, ಬಟ್ ಡಿಗ್ರಿ ಮುಗಿದಿರ್ಬೇಕು. ಇಂಜಿನಿಯರಿಂಗ್ ದಾರು ಕೂಡ ಇದಕ್ಕ ಅರ್ಜಿಯನ್ನ ಸಲ್ಲಿಸಬಹುದು. ಯಾವ್ದಕ್ಕ? PSI ಹುದ್ದೆಗಳಿಗೆ. ಸ್ನೇಹಿತರೆ, ಇದಕ್ಕೆ ಎಕ್ಸಾಮ್ ಬಂದು 2 ಇರ್ತಾವ. ಒಂದು JK ಎಕ್ಸಾಮ್ ಇರುತ್ತೆ, ಮತ್ತೊಂದು ರಿಟರ್ನ್ ಎಕ್ಸಾಮ್. ಅಂದ್ರ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರ, ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕು. ನಿಮ್ದು ಇದ್ರೊಳಗೆ ಇರುತ್ತಲ್ಲ ಆ ರೀತಿ ಇರಲ್ಲ, ಬಟ್ ಇದ್ರ ಟ್ರಾನ್ಸ್ಲೇಟ್ ಮಾಡೋದಿರುತ್ತೆ. ಇಂಗ್ಲಿಷ್ ಇಂದ ಕನ್ನಡಕ್ಕ, ಕನ್ನಡದಿಂದ ಇಂಗ್ಲಿಷ್ಗೆ ಇರುತ್ತೆ. ಅದ್ರ ಕೂಡ ಇಲ್ಲಿ ಬರಿಬೇಕು. ಮತ್ತೆ ಈ ಹುದ್ದೆಗಳಿಗೆ ಏನಾದ್ರು ಸಂಬಂಧಪಟ್ಟಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ, ನಾವು ನಿಮಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಶೇರ್ ಮಾಡ್ತೀವಿ. ಸ್ನೇಹಿತರೆ, ನೇಮಕಾತಿ ಅಂತೂ ಒಂದಾದ್ಮೇಲೆ ಒಂದಾಗಕತ್ತಾವು. ಒಂದ್ಸಾರಿ ಏನಾದ್ರು ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡ್ರಂದ್ರ ಎಲ್ಲಾ ಸಿಲೆಬಸ್ ಕೂಡ ಆಲ್ಮೋಸ್ಟ್ ಸೇಮ್ ಐತಿ. ಯಾಕಂದ್ರೆ KA ಕೂಡ ಇದನ್ನು ಎಕ್ಸಾಮ್ ಅನ್ನು KA ನಡೆಸಕತ್ತಾರ. ಎಲ್ಲಾನು KA ನಡೆಸೋ ಕಾರಣಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಸೇಮ್ ಇರುತ್ತೆ. ಸೊ ಅದಕ್ಕಾಗಿ ಒಂದ್ಸಾರಿ ಆದ್ರೂ ಸಿಲೆಬಸ್ ಅನ್ನ ಕವರ್ ಮಾಡ್ಕೊರಿ. ಇಲ್ಲಪ್ಪ ನೀವು ಏನೋ ಆಗಲ್ಲ ಅಂದ್ರ ಕೈ ಬಿಟ್ಬಿಡ್ರಿ, ಓದೋದ ಕೈ ಬಿಡ್ರಿ. ಸ್ನೇಹಿತರೆ, ಇಂಟ್ರೆಸ್ಟ್ ಕೊಟ್ಟು ಸ್ಟಡಿ ಮಾಡ್ತೀನಿ ಅನ್ನೋರಿಗೆ ಏನಾದ್ರು ಸಿಲೆಬಸ್ ಇಲ್ಲಿರೋ ನೋಟ್ಸ್ ಏನಾದ್ರು ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ಮೆಸೇಜ್ ಹಾಕಿ. ಪೊಲೀಸ್ ಪರೀಕ್ಷೆಗೆ, ಅದರೊಳಗೆ PC ಪರೀಕ್ಷೆಗೆ ಶಾರ್ಟ್ ನೋಟ್ಸ್ ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ನೋಟ್ಸ್ ಅನ್ನ ರೆಡಿ ಮಾಡಲಾಗಿರ್ತದ. ಯಾರಿಗಾದ್ರೂ ಬೇಕಾಗಿತ್ತಪ್ಪ ಅಂದ್ರೆ ಅದ್ರ ಜೊತೆಗೆ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಇರ್ತೈತಿ. ಈ ನಂಬರ್ಗೆ ಮೆಸೇಜ್ ಹಾಕಿ. ಬೇಕಾದ್ರ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.